ಇಂಥ ಕಡೆ ಬಂದರೆ ಏನು ಅನ್ಕೋತಾರೆ ಜನ. ಅಯ್ಯೋ ನಡೆದು ಸುಸ್ತಾಗೋಯ್ತು. ದೇವ್ರು ಹಿಡಿತಾ ಇದೆ. ಪ್ಲೀಸ್ ಲೇಡೀಸ್ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ. ಬಟ್ ಇಲ್ಲಿ ಲೇಡೀಸ್ಗಳಿಗೆ ಡ್ರಾಪ್ ಮಾಡೋಕ್ಕೆ ಒದ್ದಾಡ್ತಾರೆ. ನನ್ನ ಮಗಳು ಮಣಿಪಾಲ್ ಹತ್ರ ಸಿಗಾಕೊಂಡು ಓಡೋಳು. ಒಂದು ಬರ್ತಾ ಇಲ್ಲ ವೆಹಿಕಲ್ಗಳು. ಆ ಕಡೆ ಹೋಗಬೇಕು. ಯಾರು ಸಿಗ್ತಾರಂತ ಗೊತ್ತಿಲ್ಲ. ಯಾರು ಡ್ರಾಪ್ ಮಾಡಬಾರ್ದಾ? ಅಯ್ಯಯ್ಯೋ. ಓ ನಿಲ್ಸಿದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಅಮ್ಮನ ಚಾನೆಲ್ಗೆ ವೆಲ್ಕಮ್. ಇವತ್ತೇನಂತ ಅಂದರೆ ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀವಿ ಇಬ್ರು. ಏನಂದರೆ ಮೈಸೂರು ರಿಂಗ್ ರೋಡ್ನ ಒಂದು ರೌಂಡ್ ಹಾಕೊಂಡು ಬರಬೇಕು. ಬರೀ 2 ವೀಲರಲ್ಲಿ, ಅದು ಮಿನಿಮಮ್ 5 ಬೈಕು, 5 ಡ್ರಾಪ್ ಅಂತೂ ಹಾಕಿಸ್ಕೊಳ್ಳೇಬೇಕು. 5ರ ಮೇಲೆ ಎಷ್ಟು ಬೈಕ್ ಆದರೂ ಹತ್ಬೋದು. 5 ಅಂತೂ ಮಿನಿಮಮ್ ಯೂಸ್ ಮಾಡಲೇಬೇಕು. ಮಧ್ಯದಲ್ಲಿ ನಾವು ಅವ್ರ ಹತ್ರ ಏನಾದ್ರು ತೆಗೆಸ್ಕೊಂಡು ತಿನ್ಬೋದು. ಅಟ್ಲೀಸ್ಟ್ ಕಾಫಿ ಜ್ಯೂಸ್ ಅಲ್ಲ. 5 ಜನದಲ್ಲಿ ಅಟ್ಲೀಸ್ಟ್ ಒಂದು 2 ಜನ, ಇಬ್ರು ಇರ್ಲಿ. ಯಾಕೆ ಗೊತ್ತಾ? ಸುಮ್ಮನೆ ಸುತ್ಕೊಂಡ್ಬರೋದಲ್ಲ. ಅಂದ್ರೆ ಕೆಲವು ರಿಂಗ್ ರೋಡ್ಗಳಲ್ಲಿ, ಕೆಲವು ಒಂಥರ ರಿಂಗ್ ರೋಡ್ಗಳಲ್ಲಿ ಕೆಲವರು ಒಬ್ಬೊಬ್ರು ಒಂದೊಂಥರ ಸಿಗ್ತಾ ಇರ್ತಾರೆ. ನಮ್ಗೆ ಯಾವ ತರ ಸಿಗ್ತಾರೆ ಅಂತ ನಾವು ನೋಡ್ತಾ ಇದೀವಿ. ಅದು ಡೇ ಟೈಮಲ್ಲೇ ಹೋಗ್ತಾ ಇದೀವಿ, ನೈಟ್ ಟೈಮ್ ಅಂತೂ ಅಲ್ಲ. ಹೊಸದಾಗಿ ಆಡ್ ಮಾಡ್ಕೊಂಡಿದ್ವಿ. ಮಾಡೋಣ. 5 ಜನ ಬೇಡ, ಇಬ್ರ ಹತ್ರ ಮಾಡ್ಸೋಣ. ಸೋತವ್ರಿಗಂತೂ ಒಂದು ಒಳ್ಳೆ ಟ್ವಿಸ್ಟ್ ಅಂತೂ ಇದೆ. ಅದು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ನಾವಿಬ್ರು ಹೆಲ್ಮೆಟ್ನ ತಗೊಂಡು ಹೋಗ್ತಿದೀವಿ. ಯಾಕಂತಂದ್ರೆ ಅವ್ರ ಹತ್ರ ಇರಲ್ಲ. ಈಗ ಸಿಂಗಲ್ ಹೋಗ್ತಿರೋರು 2 ಹೆಲ್ಮೆಟ್ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಸೇಫ್ಟಿಗೆ ರೂಲ್ಸ್ನ ಫಾಲೋ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಬ್ರು ಹೆಲ್ಮೆಟ್ ತಗೊಂಡು ಹೋಗ್ತಾ ಇದ್ದೀವಿ. ರಿಂಗ್ ರೋಡ್ ಇರೋದು 43 ಕಿಲೋಮೀಟರ್ಸ್ ಇದೆ ಆಯ್ತಾ. ಅದನ್ನ ನಮ್ಮ ಲೆಕ್ಕದಲ್ಲಿ ನಾವು ಓಲಾಗಿ ಹೋಗ್ತೀವಿ ಅಂದ್ರೆ 1 ಅವರ್ ಬೇಕಾಗುತ್ತೆ. ಡ್ರಾಪ್ ಕೇಳ್ಕೊಂಡು ಹೋಗ್ತೀವಿ ಅಂದ್ರೆ ಎಕ್ಸ್ಟ್ರಾ 1 ಅವರ್ ಅಂದ್ರೆ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ನನ್ಗನ್ಸುತ್ತೆ. ಫುಲ್ 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತೀವಲ್ಲ. 2 ಅವರ್ಸ್ ಆಗಲ್ಲ, 3 ಅವರ್ಸ್ ಬೇಕೇ ಬೇಕು. ಬೇಕಾದ್ರೆ ನೋಡಿ ಚಾಲೆಂಜ್ ಮಾಡ್ತಿದ್ವಿ. ನಾನಂತೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನೋಡೋಣ ಇವ್ರು ಹೆಂಗ್ ಮಾಡ್ತಾರೆ ಅಂತ. ನಂಗೆ ನಿಜ ಭಯ ಆಗ್ತಿದೆ. ಫಸ್ಟ್ ಟೈಮ್ ಈ ತರ ವಿಡಿಯೋ ಮಾಡ್ತಾ ಇರೋದು ಹೊರಗಡೆ ಹೋಗಿ, ಅದು ಒಬ್ಳೆ. ಹಿಂಗೆ ಜನ ಅಕ್ಕಪಕ್ಕದೆಲ್ಲ ಕರಿಲ್ಲ. ನೋಡೋಣ, ಒಟ್ಟಿನಲ್ಲಿ ಟ್ರೈ ಮಾಡ್ತೀನಿ. ನಾನು ಬೇಗ ಬರೋದೇ ಟ್ರೈ ಮಾಡ್ತೀನಿ. ಆಯ್ತು, ಚಾಲೆಂಜ್ ಚೆನ್ನಾಗಿ ಮಾಡು. ಹೆದರ್ಕೋಬೇಡ, ಆಮೇಲೆ ಭಯ ಪಡ್ಬೇಡ. ರಿಂಗ್ ರೋಡಲ್ಲಿ ಏನಂತಾರ ಭಯ ಆಗಲ್ಲ. ಮೈಸೂರು ರಿಂಗ್ ರೋಡು ಆಲ್ವೇಸ್ ಸೇಫ್ ಇದೆ, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಹೋಗ್ತಾ ಇದ್ವಿ. ಬಿಸಿಲು ಕಣಪ್ಪ. ರೆಡಿಯಾಗಿ ಹೋಗ್ತಾ ಇದ್ದಾರೆ ಮೇಡಮ್ ಅವರು. ಏನನ್ನಿ ರೆಡಿಯಾಗಿದೆಯಾ? ಭಯ ಆಗ್ತಾ ಇದೆಯಂತೆ. ಸಖತ್ತು ಬಿಸಿಲಿದೆ. ಹೊಸುಂಡಿ ರಿಂಗ್ ರೋಡ್ ಇದು. ಇಲ್ಲಿ ಇವಳು ನಿಂತ್ಕೋತಾಳೆ, ಆ ಕಡೆ ನಾನು ನಿಂತ್ಕೋತೀನಿ. ಯಾರು ಫಸ್ಟು ರೀಚ್ ಮಾಡ್ತೀವಿ ನೋಡೋಣ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋ ಟೈಮ್ ಆಯಿತು. ಮಲ್ಲೇದೇವರು ಸೆರಾಮಿಕ್ ಅಂತೆ. ಏಕೆ ಭಯ ಯಾಕೆ? ಸರಿ ನಿಂತ್ಕೊ, ನಾನು ಆ ಕಡೆ ಹೋಗ್ತೀನಿ. ಹಾಂ, ನಾನು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ನನ್ನ ಮಗಳು ಅಲ್ಲಿದ್ದಾಳೆ. ಡ್ರಾಪ್ ಕೊಡ್ತೀರಾ? ರಿಂಗ್ ರೋಡ್ ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ. ರಿಂಗ್ ರೋಡ್. ಹಾಂ, ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ. ನಂಗೆ ಸಿಕ್ತು. ಬಾಯ್. ಹತ್ತು ಬಾಯ್ ಬಾಯ್, ಆಲ್ ದಿ ಬೆಸ್ಟ್. ಅವಳಿಗೆ ಸಿಕ್ಕೇ ಬಿಡ್ತು, ಹೋಗ್ತಾ ಇದ್ದಾಳೆ ಅವಳೇ ಫಸ್ಟು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಯಾವುದು ಬಂದಿಲ್ಲ. 2 ವೀಲರೇ ಬರ್ತಾ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಬರ್ತಾ ಇದ್ದಾರೆ. ಡ್ರಾಪ್ ಕೊಡ್ತಾನೆ ಇಲ್ಲ. ಹಲೋ ಸರ್. ಅಯ್ಯೋ, ಲೇಡೀಸ್ಗಳಿಗೆ ನಿಂತ್ಕೊಳ್ಳೋದು ಸ್ವಲ್ಪ ತಪ್ಪಾಗುತ್ತೆ ಅನಿಸುತ್ತೆ. ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಯಾಕೋ ಯಾವ ವೆಹಿಕಲ್ಗಳು ನಿಲ್ಲಿಸ್ತಾ ಇಲ್ಲ. ಯಾವುದು ವೆಹಿಕಲ್ ಬರ್ತಾ ಇಲ್ವೇ? ಎಲ್ಲ ಬರೀ 4 ವೀಲರೇ ಬರ್ತಾ ಇದೆ. ಛೇ ತಗೋಬೋದಿತ್ತು. ಅಯ್ಯೋ, ಸುಮಾರು ಹೋದ್ವಿ ಈ ಕಡೆ. ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ. ನಾನೇ ಮಿಸ್ ಮಾಡ್ಕೊಂಡೆ. ಕೇಳ್ಬೋದಿತ್ತಾ? ಒಂಥರ ಆಗುತ್ತೆ ಕೇಳೋಕ್ಕೇನೆ. ಹಲೋ. ಅಯ್ಯೋ, ಯಾರು ಬರ್ತಾ ಇಲ್ವೇ? ಒಬ್ರು ಬರ್ತಾ ಇಲ್ಲ. A few moments later. ಡ್ರಾಪ್ ಮಾಡ್ತೀರಾ ಪ್ಲೀಸ್? ಸದ್ಯ ಒಬ್ರು ಸಿಕ್ಕಿದ್ರು, ಕೇಳೋಣ ಅವ್ರಿಗೆ. ಸರ್ ಎಲ್ಲಿ ತನಕ ಹೋಗ್ತೀರಾ? ಹೌದಾ, ಡ್ರಾಪ್ ಮಾಡ್ತೀರಾ? ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಥ್ಯಾಂಕ್ ಯು. ಇಲ್ಲಿ ಟರ್ನ್ ಆಗ್ತೀರಾ? ಹಾಂ ಸರಿ, ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಬ್ಬರ ಹತ್ರ ತಗೊಂಡೆ, ದೇವೇಗೌಡ ಸರ್ಕಲ್ ಹತ್ರ ಬಂದಿದ್ದೀನಿ ನಾನು. ಇಲ್ಲಿಗೆ ಒಬ್ಬರ ಹತ್ರ ಡ್ರಾಪ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೇಳಬೇಕು. ಸಿಗ್ನಲ್ ಹತ್ರ ಡ್ರಾಪ್ ಕೇಳಿದ್ರೆ ತಪ್ಪಾಗಿ ತಿಳ್ಕೊತಾರೆ, ಹಾಗಾಗಿ ಮುಂದೆ ಹೋಗ್ತೀವಿ. ಇಲ್ಲಿ ಬಾರ್ ಬೇರೆ ಇದೆ, ಇಲ್ಲಿ ಕಷ್ಟ. ಅಲ್ಲಿ ನೋಡೋಣ. ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ ಡ್ರಾಪ್ ಮಾಡ್ತೀರಾ? ಯೂಟ್ಯೂಬ್ ಚಾನಲ್ ಇದೆ ನಮ್ಮದು. ಹಾಗಾಗಿ ರಿಂಗ್ ರೋಡಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳಿಬ್ರು. ಅವಳು ಆ ಕಡೆ ಹೋದ್ಲು. ನೀವು ಎಲ್ಲಿ ತನಕ ಹೋಗ್ತೀರಾ? ಹೌದು, ಅಲ್ಲಿ ತನಕ ಡ್ರಾಪ್ ಮಾಡ್ತೀರಾ? ನಿಮ್ಮ ಹೆಸರು ಸರ್? ಹಾಂ, ನನಗೇನು ತೊಂದರೆ ಇಲ್ಲ ಸರ್. ನಿಮ್ಮ ಹೆಸರು? ಇಮ್ರಾನ್. ಥ್ಯಾಂಕ್ ಯು. ಹಾಂ, ಇರಲಿ. ಹೌದು ಸರ್, ಅದೇ ಟಾಸ್ಕ್ಗೋಸ್ಕರ ಮಾಡ್ತಾ ಇರೋದು. ರಿಂಗ್ ರೋಡಲ್ಲಿ ಯಾವ ಥರ ಒಪಿನಿಯನ್ ಇರುತ್ತೆ ಜನಗಳದು ಅಂತ. ಕೆಲವರು ತಪ್ಪಾಗಿ ತಿಳ್ಕೊತಾರಲ್ಲ ಸರ್. ಹೌದು, ಅದಕ್ಕೋಸ್ಕರ. ರಂಜಾನ್ ಅಲ್ವಾ ಆಗಿದ್ದೀಗ? ಹ್ಯಾಪಿ ರಂಜಾನ್ ಸರ್. ಲೇಟ್ ವಿಶಸ್ ನಿಮಗೆ. ಹಾಂ ಸರ್, ಕಾಫಿ ಟೀ ಏನಾದರೂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಟೀ ತೆಗೆಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತೀನಿ. ಅವ್ರ ಹತ್ರ ಟೀ ತಗೊಳ್ಸ್ಕೊಂಡು ಕುಡಿದ್ಬಿಟ್ಟು ಹೊರಟಿದ್ದೀನಿ ನಾನು. ಪಾಪ. ನೆಕ್ಸ್ಟ್ ಇಲ್ಲಿ ಯಾವ ವೆಹಿಕಲ್ ಸಿಗುತ್ತೆ ನೋಡಬೇಕು. 2 ವೀಲರಲ್ಲೇ ಹೋಗಬೇಕು, 4 ವೀಲರಲ್ಲಿ ಹೋಗೋಂಗಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕು. ಸರ್, ನನಗೊಂಚೂರು ಡ್ರಾಪ್ ಮಾಡ್ಬೇಕು. ನೀವು ಎಲ್ಲಿ ತನಕ ಹೋಗ್ತೀರಾ? ಅಲ್ಲಿ ತನಕ ಹೋಗ್ತೀನಿ. ಸಿಗ್ನಲ್ಲ ಎಷ್ಟು ದೂರ ಇದೆ ಇಲ್ಲಿಂದ? ಒಂದು 1/2 ಕಿಲೋಮೀಟರ್ ಆಗ್ತದೆ. ಹೌದಾ, ಸರಿ, ಹಂಗೆ ಬೇರೆ ನೋಡ್ತೀನಿ. ಥ್ಯಾಂಕ್ ಯು ಸರ್. ಹಾಂ, ಅವರು ಬರೀ 1.5 ಕಿಲೋಮೀಟ್ರ್ ಮಾತ್ರ ಹೋಗ್ತಾರಂತೆ. ಸೊ ಹಾಗಾಗಿ ಬೇರೆ ನೋಡೋದೇ ಬೆಟರು. 5 ವೆಹಿಕಲ್ನ ನಾವು ಕವರ್ ಮಾಡಬೇಕು. ಸೊ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ. 43 ಕಿಲೋಮೀಟರ್ ಇರೋದು ರಿಂಗ್ ರೋಡು. ಕೇಳೋಕ್ಕೆ ಭಯ ಆಗುತ್ತೆ. ಇಲ್ಲೆಲ್ಲ ಹತ್ತಿರದಲ್ಲೇ ಇರ್ತಾರಲ್ಲ. ಸೊ ಹಾಗಾಗಿ ಕಷ್ಟ. ಓಯ್, ಅವ್ರ ಜೊತೆ ಹೋಗಿದ್ರೆ ಆಗ್ತಾಯಿದ್ದೆ ನಾವು. ಇಲ್ಲಿ ಸಾತ್ಕಳ್ಳಿ ಸರ್ಕಲ್ ಹತ್ರ ಬಂದಿದ್ದೀನಿ ಈಗ. ಅದೊಂದು ಬರ್ತಾ ಇದೆ, ಕೇಳೋಣ. ಅವ್ರು ಆ ಕಡೆನೇ ಹೋದರೆ ಕಷ್ಟ. ಆ ಕಡೆ ಹೋದ್ರು ಅವರು. ಈ ರಿಂಗ್ ರೋಡಲ್ಲಿ ಅಸಹ್ಯ ಅನ್ಸುತ್ತೆ ಒಂದೊಂದು ಸರಿ ಇವೆಲ್ಲ ಮಾಡೋದಕ್ಕೆ. ಸಖತ್ ಒಂಥರ ಹಾರಿಬಲ್ ಅನ್ಸುತ್ತೆ ಒಂದೊಂದು ಸರಿ ರಿಂಗ್ ರೋಡಲ್ಲಿ ಈ ಥರ ಟಾಸ್ಕ್ಗಳನ್ನ ಮಾಡೋದಕ್ಕೆ. ಏನಂತ ಕೇಳಿದ್ರು ಒಂಥರ ಕೆಟ್ಟದಾಗ ನೋಡೋದಿದ್ರೆ ಕಷ್ಟ. ಇಲ್ಲಿ ಕೆಟ್ಟದಾಗ ನೋಡಿರ್ತಾರೆ ಅನ್ನೋದೊಂದು ಭಯ ಐತೆ. ಅವಳು ಕ್ಯಾಮ್ರಾ ಇಟ್ಕೊಂಡು ನೋಡಿ, ಅವಳದೇನು ಅನ್ಸಲ್ಲ. ನಾನು ಫೋನ್ ಇಟ್ಕೊಂಡಿದ್ದೀರಲ್ಲ, ಸ್ವಲ್ಪ ಕಷ್ಟ. ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಅವಳು, ನನ್ನ ಮಗಳು. ನಮ್ಮ ಮಮ್ಮಿಗೆ ಕಾಲ್ ಮಾಡ್ತಿದ್ರೆ ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದ್ದಾರೋ? ಹಲೋ, ಎಷ್ಟು ಕಿಲೋಮೀಟರ್ ಮುಂದೆ ಹೋಗಿದ್ದೀರಾ? ನಾನು 15 ಮೇಲೆ ಕಂಪ್ಲೀಟ್ ಮಾಡಿದ್ದೀನಿ. ಅವರು 15 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ರಂತೆ ಆಲ್ರೆಡಿ. ಹೋಗೋಣ ಆಯ್ತಾ? ಬೇಗ ಬೇಗ ಟ್ರೈ ಮಾಡಬೇಕು. ಏಯ್, ಒಂದು ಬರ್ತಾಯಿಲ್ಲ. ಸಿಗ್ನಲಲ್ಲಿ ಕ್ಯಾಪ್ಚರ್ ಆಗಿಬಿಟ್ರೆ ಕಷ್ಟ ನಾವು. ಇಲ್ಲಿ ಯಾವುದೋ ಒಂದು ಬರ್ತಾ ಇದೆ, ಕೇಳೋಣ. ಹಾಯ್, ಹಲೋ ಹಲೋ ಹಲೋ. ನಿಲ್ಲಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಇಲ್ಲಿ ಕಷ್ಟ ಸರ್. ನಿಲ್ಲಿಸ್ತು, ಕೇಳೋಣ. ಇಲ್ಲೊಬ್ರು ನಿಲ್ಸಿದ್ರು. ಸರ್, ಎಲ್ಲಿ ತನಕ ಹೋಗ್ತೀರಾ? ಒಂಚೂರು ಡ್ರಾಪ್ ಬೇಕಿತ್ತು. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ತನಕ ಹೋಗ್ತೀರಾ? ನನಗೆ ಒಂದು 10 ಕಿಲೋಮೀಟ್ರ್ ಮುಂದೆ ಆದರೂ ತೊಂದರೆ ಇಲ್ಲ. ನೀವು ಎಲ್ಲಿ ತನಕ ಹೋಗ್ತೀರಾ? ಹೌದಾ, ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಹಾಂ, ಇಲ್ಲಿ ತೀರಾ ಲಾಂಗ್ ಹೋಗೋಕೆ ಕಷ್ಟ ಆಗುತ್ತೆ. ಇಲ್ಲಿ ಲಾಂಗ್ ಹೋಗೋರು ಕಮ್ಮಿ ಇದ್ದಾರೆ. ಸರ್, ನಿಲ್ಲಿಸ್ತೀರಾ? ನೋಡಿ, ನಿಲ್ಲಿಸ್ತೀರಾ? ಯಾರು ನಿಲ್ಲಿಸ್ತಾ ಇಲ್ಲ. ಒಂದು ನಿಮಿಷ, ವೀಡಿಯೋ ಮಾಡ್ತಾ ಇದ್ದೀವಿ ಅಂತಲೂ ಇರುತ್ತೆ. ಹಾಗಾಗಿ ಕೆಲವ್ರು ನಿಲ್ಲಿಸಲ್ಲ. ನಾ ಫುಲ್ ಈಸಿ ಇರುತ್ತೆ ಅಂತ ಅಂದ್ಕೊಂಡೆ. ತುಂಬ ಕಷ್ಟನೇ ಇದೆ ಇದು. ಓ, ಯಾವುದೋ ಒಂದು ಬರ್ತಾ ಇದೆ. ಅಲ್ಲಿ ಕೂರ್ಬೋದಾ? ಆಗುತ್ತಾ ಗೊತ್ತಿಲ್ಲಲ್ಲ. ನಿಲ್ಲಿಸ್ತಾರೇನೋ ಗೊತ್ತಿಲ್ಲಲ್ಲ. ಸರ್, ನಿಲ್ಲಿಸ್ತೀರಾ? ಓ, ಈ ಥರ ಗಾಡಿ ಹಿಂಸೆನೆ ಕೂರಕ್ಕೆ. ಹಾಯ್ ಸರ್, ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲ ಹೋಗ್ತೀರಲ್ಲಿ ಒಂಚೂರು ಡ್ರಾಪ್ ಮಾಡೋಕ್ಕಾಗತ್ತಾ ನಿಮಗೆ? ಎಷ್ಟು ದೂರ ಇದೆ? ಎಷ್ಟು ದೂರ ಹೋಗ್ತೀರಾ ಸರ್? ನನಗೊಂದು 10 ಕಿಲೋಮೀಟ್ರ್. ನೀವು ಎಲ್ಲಿ ತನಕ ಹೋದ್ರೂ ತೊಂದರೆ. ಥ್ಯಾಂಕ್ ಯು ಸರ್. ಹಾಂ, ಆಗುತ್ತೆ ಸರ್. ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್ ನೀವು? ಊಟ್ಕಳಿನಾ? ಓ ಸರಿ. ರಿಂಗ್ ರೋಡು ಸರ್. ಜಸ್ಟ್ ರಿಂಗ್ ರೋಡ್ ಅಷ್ಟೇ ಸರ್. ನಿಮ್ಮ ಹೆಸರು? ಹಾಂ, ಚೇತನಾ? ಥ್ಯಾಂಕ್ ಯು ಸರ್. ಬರಲ್ಲ ನಾನು. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಹಾಂ, ನೋಡಲ್ಲಿ ಯಾರು ನಿಲ್ಲಿಸ್ತಾನೆ ಇಲ್ಲ. ಹಿಂಸೆ ಅವರ ಸರಿ. ಹೋಗ್ಬೇಕಾದ್ರೆ ಅದು ಬಿಡ್ಬೋದು, ಬರ್ಬೇಕಾದ್ರೆ ಭಾರಿ ಹಿಂಸೆ ಆಗುತ್ತೆ. ಯಾರು ನಿಲ್ಲಿಸ್ತಾ ಇಲ್ಲ. ಸರಿ, ನೋಡೋಣ. ಒಂದು ನಿಮಿಷ ಸರ್, ಎಲ್ಲಿ ತನಕ ಹೋಗ್ತೀರಾ? ಭೋಗಾದಿ ತನಕ. ನಂಗೆ ಡ್ರಾಪ್ ಮಾಡ್ತೀರಾ?
ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನವೀನ್ ಅಂತನಾ? ಬಳಸ್ಕೊಂಬಂದ್ರು ಅವರು. ಹೆಲ್ಮೆಟ್ ಹಿಡಿತಾ ಇದ್ದಾರೆ ಅಂತ ಅವರೇ ಹೆಲ್ಮೆಟ್ ಹಾಕಿರಲಿಲ್ಲ ನೋಡಿ, ಇಲ್ಲೆಲ್ಲ ಹಿಡಿತಾ ಇದ್ದಾರೆ ಪೊಲೀಸ್ನವ್ರು. ಸರಿಯಾಗಿ ಗಾಡಿಗಳು ಹಿಡಿತಾ ಇದ್ದಾರೆ. ಇಲ್ಲಿಂದ ಹೆಂಗಪ್ಪ ಹೋಗೋದು? ಅಯ್ಯೋ, ನಡ್ಕೊಂಡು ಹೋಗ್ಬೇಕೀಗ. ಇದು ಯಾವ ರೋಡ್ ಅಂತಲೂ ಗೊತ್ತಿಲ್ಲ ನನಗೆ. ಎಷ್ಟು ಜನ. ಅಲ್ಲಿದೆ ರಿಂಗ್ ರೋಡ್, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಎದುರುಗಡೆ ಇರೋದೇನೆ ಅಲ್ಲಿ ಸಿಗ್ನಲ್ ಕಾಣಿಸ್ತಾ ಇದೆಯಲ್ಲ, ಅದೇ ರಿಂಗ್ ರೋಡು. ರೋಡ್ ಮಧ್ಯದಲ್ಲಿ ನುಗ್ಗಿಸ್ಕೊಂಬಂದರು. ಅಲ್ಲೂ ಪೊಲೀಸ್ನವ್ರು ಹಿಡಿತವ್ರೆ ಅಂತ ಹೇಳಿ ಮಧ್ಯದಾರಿಗೆ ಬಿಟ್ಟೋದ್ರು. ನಾನೇ ಬಿಡಿ ಅಂದೆ. ಅವರೇ ಹೆಲ್ಮೆಟ್ ಹಾಕಿರಲಿಲ್ಲ, ನಾನು ಹೆಲ್ಮೆಟ್ ಹಾಕಿದ್ದೆ. ಇಲ್ಲಿ 5 ಗಾಡಿನ ನಾನು ಕವರ್ ಮಾಡಬೇಕು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಯಾವ್ದಾದ್ರು ಒಂದು ಗಾಡಿ ಹತ್ಕೊಂಡು ಹೋಗಿವೆ. ಯಾಕಂದರೆ 5 ಗಾಡಿ ಇರೋದು. 5 ಟೂ ವೀಲರ್ ಮಾತ್ರ ನಾವು ಹತ್ತಿ ನಾವು ಅಲ್ಲಿಗೆ ಹೋಗಬೇಕು. ದಕ್ಕಂಡಿ ಹತ್ರ ಬಂದಿದ್ದೀನಿ. ವೆಹಿಕಲ್ಗಳು ಅಷ್ಟು ಸುಲಭವಾಗಿ ಈಸಿಯಾಗಿ ರಿಂಗ್ ರೋಡಲ್ಲಿ ನಿಲ್ಲಿಸಲ್ಲ. ಟೂ ವೀಲರ್ಗಳು ಇಷ್ಟೊತ್ತಲ್ಲಿ ಕಷ್ಟ. ನಡೆದು ಸುಸ್ತಾಗೋಯ್ತು ನನಗೆ. ಆಲ್ರೆಡಿ ಈಗ 17 ಕಿಲೋಮೀಟರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ನಮ್ಮಮ್ಮನೂ ಹೆಚ್ಚು ಕಡಿಮೆ ಇಷ್ಟೇ ಮಾಡಿರ್ತಾರೆ. ಬೇಗ ಹೋಗೋದಕ್ಕೆ ಟ್ರೈ ಮಾಡಬೇಕು. ಈಗ ನೆಕ್ಸ್ಟ್ ವೆಹಿಕಲ್ನ ಹುಡುಕಬೇಕು. ಅವಳಿಗೆ ವೆಹಿಕಲ್ಲೇ ಸಿಗ್ತಾ ಇಲ್ಲ ಅಂತ ಪಾಪ. ಅವಳು ಮಣಿಪಾಲ ಹತ್ರ ನಿಂತ್ಬಿಟ್ಟಿದ್ದಾಳೆ. ಅವಳು ಸ್ಟ್ರಕ್ಕಾಗಿ ಅವಳಿಗೆ ವೆಹಿಕಲ್ ಸಿಕ್ಕಿಲ್ಲ. ಸಾಲದಕ್ಕೆ ಕಾಫಿ ಟೀ 8 ಟಾಸ್ಕು ಕಂಪ್ಲೀಟ್ ಮಾಡಿಲ್ಲ ಅವಳು. ಮೋಸ್ಟ್ಲಿ ಸೋಲ್ತಾಳೆ. ಡ್ರಾಪ್ ಕೊಡ್ತೀರಾ? ರಿಂಗ್ ರೋಡ್ ಎಲ್ಲಿ ತನಕ ಹೋಗ್ತೀರಾ? ಹಾಂ. ಸ್ಪಿರಿಟಾ? ಅಯ್ಯಪ್ಪ, ಇಂಥ ಕಡೆ ಬಂದರೆ ಏನು ಅನ್ಕೋತಾರೆ ಜನ. ಅಯ್ಯೋ, ನಡೆದು ಸುಸ್ತಾಗೋಯ್ತು. ದೇವ್ರು ಹಿಡಿತಾ ಇದೆ. ಪ್ಲೀಸ್, ಲೇಡೀಸ್ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ. ನಾವು ನಿಜ ಕೊಡ್ತೀವಪ್ಪ. ನಾನಂತೂ ಪಾಪ ನಡ್ಕೊಂಡು ಹೋಗ್ತಿರೋರಿಗೆ ಬನ್ನಿ ಅಂತ ಕೂರಿಸ್ಕೊಂಡು ಹೋಗ್ತೀನಿ, ಲೇಡೀಸಿಗೆ ಮಾತ್ರ. ಬಟ್ ಇಲ್ಲಿ ಲೇಡೀಸ್ಗಳಿಗೆ ಡ್ರಾಪ್ ಮಾಡೋಕ್ಕೆ ಒದ್ದಾಡ್ತಾರೆ. ಒಂದು ಬರ್ತಾಯಿಲ್ಲ ವೆಹಿಕಲ್ಗಳು. ಆ ಕಡೆ ಹೋಗಬೇಕು. ರಿಂಗ್ ರೋಡ್ ಹತ್ರನೇ ಹೋಗ್ಬಿಡೋಣ. ಆ ಕಡೆ ಲೆಫ್ಟ್ ಸೈಡ್. ಇಲ್ಲಿ ಊರೊಳಗಡೆ ಹೋಗೋರು ಬೇಕಾದಷ್ಟು ಜನ ಇರ್ತಾರೆ. ಹಂಗಾಗಿ ಆ ಕಡೆ ಹೋಗ್ಬಿಟ್ರೆ ಒಂದಲ್ಲ ಒಂದು ಸಿಗುತ್ತೆ. ಯಾರು ಡ್ರಾಪ್ ಮಾಡಬಾರ್ದಾ? ಅಯ್ಯಯ್ಯೋ. ಓ, ನಿಲ್ಲಿಸಿದ್ರು. ಥ್ಯಾಂಕ್ ಯು ಸರ್. ಎಲ್ಲಿ ತನಕ ಹೋಗ್ತೀರಾ ಸರ್? ಉತ್ತಳ್ಳಿ ಗೊತ್ತಾ? ಅಲ್ಲಿ ತನಕ ಹೋಗ್ತೀರಾ? ನಂಜನಗೂಡು ರಿಂಗ್ ರೋಡ್ ಬಿಡ್ತೀರಾ? ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಸರ್. ಹಾಂ, ಮನೂಸ್ ವ್ಲಾಗ್ ಅಂತ. ಸಾಧ್ಯವಾದರೆ ಅಲ್ಲಿ ತನಕ ಬಿಡೋಕ್ಕಾಗುತ್ತೆ. ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ ಸಿಗ್ನಲಿಂದ. ಹೌದಾ? 5ನೇದು. ಅದಕ್ಕೋಸ್ಕರ 5 ವೆಹಿಕಲ್ಲು ಪಿಕಪ್ ಮಾಡಬೇಕಿತ್ತು. ಹಾಗಾಗಿ ಇರಲಿ, ಪರವಾಗಿಲ್ಲ. ಬೇರೆಯವ್ರನ್ನ ಕೇಳ್ತೀನಿ ಸರ್, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಮತ್ತು 6ನೇದು ಹತ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿಂದ 1.5 ಕಿಲೋಮೀಟ್ರ್ ಸರಿ ಹೋಗಲ್ಲ ಪಾಪ. ಅವರು ಎಲ್ಲ ಅರ್ಜೆಂಟ್ ಹೋಗ್ಬೇಕಂತೆ. ಹಾಗಾಗಿ ನಂಜನಗೂಡು ರಿಂಗ್ ರೋಡ್ ತನಕ ಬಿಟ್ಕೊಡ್ತೀನಿ ಅಂದರು ಪಾಪ. ನಾನೇ ಬೇಡ ಅಂದೆ. ಅವ್ರಿಗೂ ತೊಂದರೆ ಆಗಬಾರ್ದಲ್ವ. ಸೊ ಹಾಗಾಗಿ ಒಂದು ನಿಮಿಷ ಹೋಗ್ತಾ ಇದ್ದಾರೆ ಸದ್ಯ. ಅಲ್ಲೊಬ್ರು ನಿಲ್ಲಿಸಿದ್ರು. ಸದ್ಯ ಉತ್ನಳ್ಳಿ ತನಕ ಬಿಟ್ಕೊಟ್ಬಿಟ್ರೆ ಹೊಸುಂಡಿ ನಿಲ್ಲಿಸಿದಾರೆ ಪಾಪ. ಅವ್ರು ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ, ಕೇಳೋಣ. ಸರ್, ಹೊಸುಂಡಿ ತನಕ ಡ್ರಾಪ್ ಮಾಡೋಕ್ಕಾಗತ್ತಾ ನಿಮಗೆ? ಹಾಂ, ರಿಂಗ್ ರೋಡಲ್ಲೇ. ಹೌದಾ? ಪರವಾಗಿಲ್ಲ ಸರ್, ಹಂಗಿದ್ರೆ. ಹಾಂ, ಅವ್ರು ಎಷ್ಟು ದೂರ ಹೋಗ್ತಾರೆ ಅಲ್ಲಿ ತನಕ ಬಿಟ್ಕೊಡ್ತಾರಂತೆ. ಹೂವೆಲ್ಲ ಇಟ್ಕೊಂಡಪ್ಪ ಪೂಜೆ ಗೀಜೆಗೆ. ಯಾಕೆ ನಮ್ಮಿಂದ ಡಿಸ್ಟರ್ಬ್? ನೋಡೋಣ. ಅಯ್ಯೋ, ಮುಸ್ಸಂಜೆ ಆಗೋಯ್ತೈತೆ. ಏನಿದು ಹಿಂಗಾಗೋಯ್ತು? 6 ವೆಹಿಕಲ್ ಹತ್ತಕ್ಕಾಗಲ್ಲ. ಮಿನಿಮಮ್ 5 ಹೇಳಿರೋದು. ಹಾಗಾಗಿ 5 ವೆಹಿಕಲ್ನ ಪಿಕಪ್ ಮಾಡಲೇಬೇಕು. ಎಲ್ಲ ಇಬ್ಬಿಬ್ರೆ ಬರ್ತಾ ಇದ್ದಾರೆ. ಯಾರೋ ಒಬ್ಬೊಬ್ರು ಬರ್ತಾ ಇಲ್ಲ, ಎಲ್ಲ ಇಬ್ಬಿಬ್ರೆ. ಲೈಟ್ ಬೇರೆ ಆನ್ ಆಗಿದೆ. ನಾವು ಅಂದ್ಕೊಂಡಷ್ಟು ಈಸಿ ಇರಲ್ಲ. ಎಷ್ಟೋ ತನಕ ಸಿಕ್ಕೇ ಇಲ್ಲ. ಅವಳಕ್ಕಿಂತ ನಾನೇ ಸೋತೋಗ್ಬಿಡ್ತೀನಿ ಅನ್ಸುತ್ತೆ. ಸೋಲ್ಬಾರ್ದು, ಒಪ್ಕೋಬಾರ್ದು. ನೋಡೋಣ. ಬನ್ರಪ್ಪ ಯಾರಾದರೂ ಪ್ಲೀಸ್. ತಪ್ಪಾಗಿ ತಿಳ್ಕೊತಾರೆ. ಯಾಕಂದರೆ ರಿಂಗ್ ರೋಡಲ್ಲಿ ಲೇಡೀಸ್ ಬಂದರೆ ಸಾಮಾನ್ಯ ತಪ್ಪಾಗಿ ತಿಳ್ಕೊತಾರೆ. ನೋಡೋಣ ಅವ್ರ ಭಾವನೆಗಳು ಹೆಂಗಿರುತ್ತೆ ಅಂತಲೇ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಅವ್ರು ಅಲ್ಲಿ ತನಕ ಬಿಟ್ಕೊಟ್ಬಿಟ್ರೆ ಸಾಕು. ಒಳ್ಳೆಯವರು ಇರ್ತಾರಪ್ಪ ರಿಂಗ್ ರೋಡ್ಗಳಲ್ಲಿ, ಕೆಟ್ಟವರೇ ಇರಲ್ಲ. ಸದ್ಯ ನನಗೆ ಸಿಕ್ಕಿದ್ದು 4 ಜನನೂ ಗುಡ್ಡು. ಇವ್ರು ನೋಡೋಣ. ಹಲೋ ಸರ್, ಹೊಸಂಡಿ ತನಕ ಡ್ರಾಪ್ ಮಾಡೋಕ್ಕಾಗತ್ತಾ? ನಮ್ಮದು ಯೂಟ್ಯೂಬ್ ಚಾನಲ್ ಇದೆ.
ಟಾಸ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆಗುತ್ತಾ? ಬಸವನಗುಡಿ ಗೊತ್ತಿಲ್ಲ ಮೇಡಮ್. ಹೊಸ ಒಂದೇ ರೋಡು ಸರ್. ನಂಜನಗೂಡ್ದು ಬಂಡಿಪಾಳ್ಯ ಬರುತ್ತಲ್ಲ ನೋಡಿ. ನಾನು ಅಲ್ಲಿ ಲಿಂಗಪತಿ ಪಾಳ್ಯ ಐತಲ್ಲ ಅಲ್ಲಿವರೆಗೂ ಬಿಡ್ತೀನಿ. ಓಕೆನಾ? ನನಗೆ ಇದೇ ಇದು ಲಾಸ್ಟ್ ವೆಹಿಕಲ್, ಅದಕ್ಕೋಸ್ಕರ. ಓಕೆ ಓಕೆ ಸರ್, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲೊಂದು ಗಾಡಿ ಹಿಡ್ದು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು 1.5 ಕಿಲೋಮೀಟ್ರ್ ಇಲ್ಲ ನನಗೆ. ಇಲ್ಲಿಂದ ಒಂದು 100 ಮೀಟ್ರ್ ಮುಂದೆ ಸರ್. ಸಾಕಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು 43 ಕಿಲೋಮೀಟರ್ ರಿಂಗ್ ರೋಡ್ನ ಸಕ್ಸಸ್ಫುಲ್ ಮಾಡಿದೆ ನೋಡಿ. ಅದೇ ಡೆಸ್ಟಿನೇಷನ್ ಅವ್ಳಿಗೂ. ನಾನು ಇಲ್ಲೇ ಬಂದಿದ್ದೆ, ಇಲ್ಲಿ ಇಳ್ಕೊಂಡಿದ್ದೀನಿ. ಅವಳಿಗಿನ್ನ ದೇವೇಗೌಡ ಸರ್ಕಲಲ್ಲೇ ಇದ್ದೀನಿ ಅಂತ ಫೋನ್ ಮಾಡಿದ್ದು. ಅಲ್ಲಿ ಅಟ್ಲೀಸ್ಟ್ ಆ ಕಡೆಯಿಂದ ಬರೋರಾದರೂ ಸಿಗ್ತಾರೆ. ಇಲ್ಲಿ ಯಾರೂ ನಿಲ್ಲಿಸ್ತಾನೆ ಇಲ್ಲ, ಯಾರು ಸ್ಟಾಪ್ ಮಾಡ್ತಿಲ್ಲ. ಸರಿ ಆಯಿತು. ಎಲ್ಲಿ ಬರ್ತಾ ಇದ್ದಾಳೇನೋ ಗೊತ್ತಿಲ್ಲ. ಓಲಾ ಮಾಡ್ಕೊಂಡು ಬಾಯಿಲ್ಲ ಅಂತ ಅಂದೆ. ಅವಳಿಗೆ ಏನು ಹೇಳ್ಬಿಟ್ಟಿದ್ದು ಅಂದರೆ ನನಗೆ ಬರೀ 5 ಮಿನಿಮಮ್ 5 ಅಂತ ಹೇಳಿದ್ದು, ಮ್ಯಾಕ್ಸಿಮಮ್ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಇಲ್ಲ ಅಂದಿದ್ರೆ ನಾನು ಬಂದೆ ಅರ್ಧ ಗಂಟೆ ಮೇಲಾಗ್ಬಿಡ್ತಾಯಿತ್ತು ನೋಡಿ. ಅದೇ ಡೆಸ್ಟಿನೇಷನ್ ಅವಳದು, ನಂದಿದ್ದು. ಇಲ್ಲೇ ಬಂದಿದ್ದೀನಿ ನಾನು. ನೋಡೋಣ, ಹೋಗು ಅಷ್ಟೇ ಹೇಳಿದರೆ ನಾನೇ ವಿನ್ ಆಗ್ತಾ ಇದ್ದೆ. ನಾನೇ ತಪ್ಪಾಗಿ ತಿಳ್ಕೊಂಡೆ ಟಾಸ್ಕ್ನ ಅನಿಸುತ್ತೆ. ಅಂತೂ ಇಂತೂ ರೀಚ್ ಆಗಿದ್ದೀನಿ. ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕಷ್ಟನೇ. ರಿಂಗ್ ರೋಡ್ಗಳಲ್ಲಿ ಲೇಡೀಸ್ಗಳು ಇಷ್ಟೊತ್ತರ ನಿಂತ್ಕೋತಾರೆ ಅಂತ ಅಂದರೆ ತಪ್ಪಾಗಿ ತಿಳ್ಕೊಳ್ಳೋರು ಬೇಕಾದಷ್ಟು ಜನ ಇರ್ತಾರೆ. ಡ್ರಾಪ್ ಕೊಡೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ನಮಗೆ ಸಿಗ್ತಾರೆಲ್ಲ ಸಾಮಾನ್ಯವಾಗಿ ಆ ಕ್ಯಾಮ್ರಾ ಇಟ್ಕೊಂಡಿದ್ವು ಅಂತಲೇ ನನಗೆ ಗೊತ್ತಿಲ್ಲ. ಕೆಲವ್ರು ಮಾತ್ರ ಒಳ್ಳೆಯವರನ್ನ, ಕೆಲವ್ರು ಒಳ್ಳೆಯವರು ಸಿಗ್ತಾರೆ, ಕೆಲವ್ರು ಕೆಟ್ಟವರು ಸಿಗ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಆದರೆ ನಮಗೆ ಸಿಕ್ಕಿದೆ ತುಂಬ ಚೆನ್ನಾಗಿತ್ತು. ಒಳ್ಳೆ ಒಪಿನಿಯನ್ ಇತ್ತು, ಯಾರು ಮಿಸ್ಬಿಹೇವ್ ಮಾಡಲಿಲ್ಲ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಅಮ್ಮ, ಫೈನಲ್ ಡೆಸ್ಟಿನೇಷನ್ ಕಂಪ್ಲೀಟ್ ಆಯಿತು 6:35ಕ್ಕೆ. ಅಮ್ಮ, ಆದರೂ ಚೆನ್ನಾಗಿತ್ತು. ಒಂಥರ ವಿಡಿಯೋ ಮಾಡಿದ್ದು ಫಸ್ಟ್ ಟೈಮ್ ಆಚೆ ಹೋಗಿ ಮಾಡಿದ್ದು. ಸ್ವಲ್ಪ ಭಯ ಆಗ್ತಿತ್ತು. ಆಮೇಲೆ ಹೋಗ್ತಾ ಅಡ್ಜಸ್ಟ್ ಆಯಿತು. ಹುಷಾರು, ಮೇನ್ ರೋಡು. ಹೆಂಗೆ ನಾವು ಸುಸ್ತಾಗ್ಬಿಟ್ಟಿದ್ಯಲ್ಲ. ಮಾತಾಡೋಕೆ ಬರಲ್ಲ ಆಚೆ. ಇಲ್ಲ ಅಪ್ಪಿ, ನನಗೂ ಯಾರು ಜಾಸ್ತಿ ಕೊಡೋಕೆ ಹೋಗಲಿಲ್ಲ. ನಾನು ಕಷ್ಟಪಟ್ಟು ಅಂದರೆ ಸಿಕ್ಕಿದ್ರು ಕೆಲವರೆಲ್ಲ ರಿಂಗ್ ಇದೈತಲ್ಲ ನೋಡು, ಸಿಗ್ನಲ್ ಅಲ್ಲೇ ಬಿಟ್ಕೊಡ್ತೀನಿ ಅಂದ್ರೆ ನಾನು ಬೇಡ ಅಂದ್ಬಿಟ್ಟೆ ಕಣಪ್ಪಿ. ಬರೀ 5 ಅನ್ಕೊಂಡ್ಬಿಟ್ಟೆ. 5 ಅಂದರೆ ನಂದು 7 ಆಯಿತು ಕಣಮ್ಮ. ಇದು ಸೇರಿ 7 ಆಯಿತು. 5 ಎಷ್ಟು ಬೇಕಾದರೂ. ಅಯ್ಯೋ, ಈಗನಾಗಿರಿ 5 ಹತ್ತಲೇಬೇಕು ಅಂತ ನಾನು ಹೇಳಿದ್ದು. ಅರ್ಧ ಗಂಟೆ ಮುಂಚೆನೇ ಬಂದ್ಬಿಡ್ತಾ ಇದ್ದೆ ಕಣಪ್ಪಿ ನಾನು. ಒಂದು 10 ಮಿನಿಟ್ಸ್ ಮುಂಚೆ ಬಂದಿದ್ರೆ ನಾನೇ ನಿಜ ತಾನೆ? ಇಲ್ಲ, ಎಷ್ಟೊತ್ತಾಯ್ತು ಬಂದು? ಆಯಿತು ಅಷ್ಟೇ 10 ಮಿನಿಟ್ಸ್ ವೇರಿಯೇಷನ್ಸಲ್ಲಿ ಬಂದಿದ್ದೆ. ಅಂದರೆ ನಾನು ಕಾಫಿ ಟೀ ಕುಡ್ದಿದ್ದೀನಿ, 1 ಕಿಲೋಮೀಟ್ರ್ ನಡೆದಿದ್ದೀನಿ. ನಾನೇ ಹೆಚ್ಚು ಕಡಿಮೆ ನಡೆದಿದ್ದೀನಿ. ನಗರ ತನಕ ನಾನು ನಡ್ಕೊಬಂದು. ಏನಕ್ಕೆ? ಅಲ್ಲಿ ಯಾವುದು ವೆಹಿಕಲ್ ನಾನು ಹಿಂಗೆ ಹೋಗ್ಬೇಕಾದ್ರೆ ನಾನು ನಡೆದಿದ್ದೀನಿ. ಆ ಲೆಕ್ಕ ಅಲ್ಲ ನಾನು ಹೇಳಿದ್ದು. ಅಲ್ಲಿಂದನೇ 1 ಕಿಲೋಮೀಟ್ರ್ ನಡೆದಿದ್ದೀನಪ್ಪಿ ನಾನು. ಹೌದಾ? ಆದರೂ ಕತ್ಲಾಕಿನ ಮುಂಚೆ ಬಂದಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತಪ್ಪ? ಆದರೂ ಕೇಳೋವಾಗ ಒಂಥರ ಅನ್ಸೋದು, ಭಯ ಆಗ್ತಿತ್ತು. ಇಲ್ಲಿ ಫಸ್ಟ್ ಏನು ಅನ್ನಿಸ್ಲಿಲ್ಲ. ಅಂಕಲ್ಗಳು ನುಡುಕ್ತಿದೆ ಜಾಸ್ತಿ, ಅವ್ರಾದ್ರೆ ಕೊಡ್ತಾರೆ ಅಂತ. ಅವ್ರೇನೋ ನೋಡ್ತಾ ಇದಾರಲ್ಲಿ. ಬನ್ನಿ ಹೋಗೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ಹೇಳಿ? ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಲ್ವಾ ಹೊರಗಡೆ ಹೋಗ್ಬಿಟ್ಟು ಮಾಡಿದ್ದು. ನನಗೆ ಒಳನರಸೀಪುರ ಮಾರ್ಕೊಂಡಳ್ಳಿ ಅವರ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಕಾಫಿ ತೆಗೆಸ್ಕೊಂಡೆ. ಇನ್ನೊಬ್ರ ಹತ್ರ ಮುಸ್ಲಿಮ್ಸ್ ಅವರು, ಇಮ್ರಾನ್ ಅಂತ, ಟೀ ಕೊಟ್ಟರು. ಅವರು ಟೀ ಕೊಡ್ಸಿದ್ರು. ಆಮೇಲೆ ಲೇಡೀಸ್ಗಳು ಹೊರಗಡೆ ಬಂದು ಅದು ರಿಂಗ್ ರೋಡಲ್ಲಿ ಡ್ರಾಪ್ ಕೇಳ್ತಾರೆ ಅಂದರೆ ಬೇರೆ ಥರನೇ ತಿಳ್ಕೊಳ್ಳೋರು ತುಂಬ ಚೆನ್ನಾಗಿದ್ದಾರೆ. ಯಾರು ಮಾಡ್ದಂಗೆ ಹಂಗೇನು ಅನ್ನಿಸ್ಲಿಲ್ಲ. ಬಟ್ ನಮಗೆ ಮಾಡಲಿಲ್ಲ ಅವ್ರನ್ನ. ನನಗೂ ಯಾರು ಅದ್ರಲ್ಲಿ ಒಬ್ಬರು ಮಿಸ್ಬಿಹೇವ್ ಮಾಡಿ ಸಾಕು. ನಿಮ್ಮ ಕಲ್ವಾಗಿ ಹೋಗ್ತಾ ಮಾಡೋದು ಬೇಡ. ಈಗ ಹೊಸಂಡಿಗೆ ನಾವು ರೀಚ್ ಆಗಿದ್ದೀವಿ, ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ. ವಿನ್ ಆಗಿರೋದು ಯಾರಪ್ಪಿ? ನಮ್ಮ ಮಮ್ಮಿ ವಿನ್ನಾಗಿದ್ದಾರೆ. 10 ನಿಮಿಷ ಮುಂಚೆ ಬಂದು ವಿನ್ನಾಗಿದ್ದಾರೆ. ನಾನು ಕಾಫಿ ಟೀ ಎಲ್ಲ ಕುಡಿದು ಬಂದು ನಾನು ನೀಟಾಗಿ ವಿನ್ ಆಗಿದ್ದೀನಿ. ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಡ್ರಾಪ್ ಕೇಳೋಕ್ಕೆ ಒಂಥರ ಏನನ್ನೋದು ಮುಚ್ಚಿದಾರ ಆಗ್ತಿತ್ತು ಅಂತದ್ರಲ್ಲಿ ನಾವು ಹತ್ರ ಕಾಫಿ ಟೀ ಹೆಂಗೆ ಕೇಳಿ ಅಂತ ಅನ್ಬಿಟ್ಟು ಅದು ಫಸ್ಟ್ ವೀಡಿಯೋ ಅಲ್ವಾ, ಅದಕ್ಕೆ ಸುಮ್ಮನೆ ನೆಕ್ಸ್ಟಿಂದ ಮಾಡ್ತೀನಿ ಅಂತ. ಹಾಂ
ಗೊತ್ತಾಗ್ಬಿಟ್ಟಿದ್ದೀರಮ್ಮ, ನೀವೇ ಫ್ರೆಶ್ ಆಗಿದ್ದೀರಾ. ಎರಡೂ ಇಲ್ಲ, ಇಬ್ರು ಸುಸ್ತಾಗಿದ್ದೀವಿ. ಇವತ್ತಿನ ರಿಂಗ್ ರೋಡ್ ಟಾಸ್ಕ್ ವಿನ್ನರ್ ನಾನೇನೆ. ಓಕೆ ಫ್ರೆಂಡ್ಸ್, ನಿಮ್ಮ ಹತ್ರ ಯಾವ ಚಾಲೆಂಜಿಂಗ್ ವಿಡಿಯೋ ಬಂದರೂ ಸೋಲ್ತಿದ್ದಲ್ಲ. ಹಂಗೇನಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಅದೇನಿಲ್ಲ ತೋರಿಸು. ಇಲ್ಲಿ ಬಿಸಿ ಬಿಸಿ ಇಟ್ಬಿಡ್ತು ಅಲ್ಲಿ ಸೈಲೆನ್ಸರ್ ಕಣಮ್ಮ ಅದು. ಅಯ್ಯೋ, ಹಂಗೂ ಮಾಡ್ಕೋತಾರ ಅಪ್ಪಿ. ನಿಂಗೆ ಏನಾಯ್ತು ನಿನಗೆ? ಅದು ಗೊತ್ತಿಲ್ಲ, ನನಗೇನು ಗೊತ್ತೋ, ತುಂಬಾ ದೂರದಿಂದ ಬಂದಿದ್ರು ಅನ್ಸುತ್ತೆ. ಆಗ್ತಾ ಬಿಸಿಲುಗೆ ಕಾಲು ಬಗ ಬಗ ಅಂತ ಉರಿದಿರುತ್ತೆ ಅಪ್ಪಿ. ಅದು ಎಲ್ಲಿ ಗೊತ್ತಾ, ಇದು ನೆಕ್ಸ್ಟ್ 2ನೇ ಬೈಕ್ ಹತ್ತಿದ್ನಲ್ಲ ಅಲ್ಲೇನೆ. ಬಾಲ್ ಬರ್ನಂತರ ತಗೊಂಡೋಗೋಣ ಹಂಗೆ ಮೆಡಿಕಲಲ್ಲಿ ನಡಿ. ಅಂತೂ ಅರ್ಧ ಕಿಲೋಮೀಟರ್ ಮೇಲೆ ಟ್ರಾಫಿಕ್ ಜಾಮ್. ಇವತ್ತು ಸಂಡೇ ಅಪ್ಪಿ, ಸಖತ್ತು ಟ್ರಾಫಿಕ್. ಸರಿ, ನೀನು ಸೋತಿರೋದಕ್ಕೆ ನೆಕ್ಸ್ಟ್ ಟೈಮ್ ಪನಿಷ್ಮೆಂಟ್ ತಗೋತೀರಾ ಅದನ್ನ ಹೇಳ್ಬಿಡಿ. ನಮ್ಮ ಪನಿಷ್ಮೆಂಟ್ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಆಗುತ್ತೆ. ಅದೇ ಏನು ಕಾರ್ಟೂನಲ್ಲಿ ನೋಡ್ಲಿ ಬಿಡಿ. ಅದು ಹಂಗ ಸರಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ವಾಚ್ ಮಾಡಿ. ಎಂತ ಟಾಸ್ಕ್ ಕೊಡ್ತೀನಿ ಅವಳಿಗೆ ಅಂತ ಅಂದ್ರೆ, ಪನಿಷ್ಮೆಂಟ್ ಅಂದ್ರೆ ಲೈಫಲ್ಲಿ ಅವಳು ನೆನೆಸ್ಕೋಬಾರ್ದು ಅನ್ಕೊಳ್ತೀನಿ. ನೆನ್ಸ್ಕೋಬೇಕು. ನೆನೆಸ್ಕೋಬಾರ್ದು, ಹಿಂಗೂ ಆಗುತ್ತಾ ಅಂತ ಅಷ್ಟು ಭಯ ಪಡ್ಬೇಕು ನೀನು. ಆಯ್ತು ಬಿಡು, ಟಾಸ್ಕ್ ಕೊಡ್ತೀನಿ, ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ಬೇಕಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ಬಾರ್ದು. ಆದ್ರೆ ಅದು ಗೊತ್ತಿಲ್ಲ ನನಗೆ. ನಮಗೆ ಗೊತ್ತಿರೋ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ, ಅವ್ರಿಗೆ ಗೊತ್ತಿರೋ ಇಂಗ್ಲೀಷ್ನ ನಮ್ಗೆ ಹೇಳ್ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್.